ಬಳ್ಳಾರಿಯ ಕೆಂಡದಂತಹ ಬಿಸಿಲಿಗೆ ಪೊಲೀಸರ ಶ್ವಾನಗಳು ತತ್ತರಿಸಿ ಹೋಗಿವೆ. ಡಿಆರ್ಎ ಶ್ವಾನ ದಳದ 6 ಶ್ವಾನಗಳಿಗೆ ವಿಶೇಷ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ. ಕೂಲರ್, ಫ್ಯಾನ್, ಎಳನೀರು, ಗ್ಲೂಕೋಸ್ ಮತ್ತು ದೇಹ ತಂಪಾಗಿಡಲು ರಾಗಿ ಗಂಜಿ, ಸಬ್ಬಕ್ಕಿ, ರವೆ ಗಂಜಿ, ಶಾವಗಿ ಹಾಗೂ ಮೊಸರು ಅಂತಹ ಪೌಷ್ಟಿಕ ಆಹಾರವನ್ನ ಶ್ವಾನಗಳಿಗೆ ನೀಡಲಾಗುತ್ತಿದೆ. ಕಡಿಮೆ ಬೆಲೆ ಹಾಗೂ ವೇಸ್ಟೇಜ್ ಆಸೆಗೆ ಬಿದ್ದು ಚಿನ್ನ ಖರೀದಿಸುವ ಮುನ್ನ ಜನರು ಎಚ್ಚರ ವಹಿಸಬೇಕಾಗಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನ ಎಂಪಿ ಜ್ಯುವೆಲರ್ಸ್ ಮಾಲೀಕ ಇಂದ್ರ ಚಂದ್ ಮತ್ತು ಸವಿತಾ ರೆಡ್ಡಿ ಎಂಬುವರು ಸೇರಿ ಪುನೀತ್ ಎಂಬುವರಿಗೆ 2 ಕೋಟಿ ವಂಚಿಸಿದ್ದಾರೆ. ಬೆಂಗಳೂರಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕಟ್ಟಹಳ್ಳಿಯಲ್ಲಿ ಕಳೆದ 5 ವರ್ಷಗಳಿಂದ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿದೆ. ಈ ರಸ್ತೆಯಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ವಿಶೇಷ ಚೇತನ ವ್ಯಕ್ತಿಯೊಬ್ಬರು ಗುಂಡಿಗಳನ್ನು ದಾಟಲು ಪರದಾಡ್ತಿರುವ ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಡರಾತ್ರಿ 2 ಸಿಲಿಂಡರ್ಗಳು ಏಕಾಏಕಿ ಸ್ಫೋಟಗೊಂಡು ಹೋಟೆಲ್ ಹೊತ್ತಿ ಉರಿದ ಘಟನೆ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಕಂಡುಬಂದಿದೆ. ಈರಣ್ಣ ಎಂಬುವರಿಗೆ ಸೇರಿದ ಹೋಟೆಲ್ನಲ್ಲಿ ತಡರಾತ್ರಿ ಸುಮಾರು 2 ಗಂಟೆಗೆ 2 ಸಿಲಿಂಡರ್ಗಳು ಸ್ಫೋಟಗೊಂಡು ಹೋಟೆಲ್ ಹೊತ್ತಿ ಉರಿದಿದೆ. ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ರಥದ ಚಕ್ರಕ್ಕೆ ಸಿಲುಕಿ ಓರ್ವನ ಕಾಲು ಕಟ್ಟಾದ ಘಟನೆ ಬೀದರ್ನ ಬಸವ ಕಲ್ಯಾಣ ನಗರದ ತೀರ್ ಮೈದಾನದಲ್ಲಿ ಕಂಡುಬಂದಿದೆ. ಧನರಾಜ್ ಎಂಬುವರ 2 ಕಾಲು ಕಟ್ಟಾಗಿದ್ದು ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಕೊಲೆ ಮತ್ತು ಇನ್ನಿತರ ಗಂಭೀರ ಪ್ರಕರಣಗಳಲ್ಲಿ ನಟ ದರ್ಶನ್, ಪ್ರಜ್ವಲ್ ರೇವಣ್ಣ ಹಾಗೂ ವಿನಯ್ ಕುಲಕರ್ಣಿಯಂತಹ ವಿಐಪಿಗಳು ಪರಪ್ಪನ ಅಗ್ರಹಾರದಲ್ಲಿ ಜೈಲು ಪಾಲಾಗಿದ್ದಾರೆ. ಜನಪ್ರತಿನಿಧಿ ನ್ಯಾಯಾಲಯದ ಕಠಿಣ ತೀರ್ಪುಗಳಿಂದಾಗಿ ಪ್ರಭಾವಿ ನಾಯಕರು ಈ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುವಂತಾಗಿದೆ. ದರ್ಶನ್ ಅವರ ರಾಜಾತಿಥ್ಯ ವಿವಾದದ ಬಳಿಕ ಜೈಲು ನಿಯಮಗಳು ಕಠಿಣವಾಗಿದ್ದು ಕೈದಿಗಳ ರಾಜಾತಿಥ್ಯಕ್ಕೆ ಬ್ರೇಕ್ ಬಿದ್ದಿದೆ. ಧ್ರುವ ಸರ್ಜಾ ಜೋಗಿ ಪ್ರೇಮ್ ಕಾಂಬಿನೇಷನ್ ಬಹು ನಿರೀಕ್ಷಿತ ಕೇಡಿ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದ್ದು ಭರ್ಜರಿ ರೆಸ್ಪಾನ್ಸ್ ಗಳಿಸಿಕೊಳ್ತಿದೆ. ಧ್ರುವ ಸರ್ಜಾ ಹಿಂದೆಂದೂ ಕಾಣದ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದು ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್, ರವಿಚಂದ್ರನ್ ಸೇರಿದಂತೆ ಎಲ್ಲಾ ಪಾತ್ರಗಳು ಕೂಡ ತುಂಬಾ ಕುತೂಹಲ ಹುಟ್ಟಿಸಿವೆ. ಅದರಲ್ಲೂ ಟ್ರೇಲರ್ ಕೊನೆಯಲ್ಲಿ ಬರೋ ಕಿಚ್ಚ ಸುದೀಪ್ ಪಾತ್ರದ ಪರಿಚಯ ಕುತೂಹಲ ಕೆರಳಿಸಿದ್ದು ಜೋಗಿ ಪ್ರೇಮ್ ಆಕ್ಷನ್ ಜೊತೆಗೆ ಎಮೋಷನ್ ಪ್ಯಾಕೇಜ್ ಕೊಡುವುದು ಕನ್ಫರ್ಮ್ ಎನ್ನಲಾಗ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಹಕ್ಕು ಪಡೆಯಲು ದೊಡ್ಡ ಸಂಸ್ಥೆಗಳು ಮುಂದೆ ಬರ್ತಿವೆ. ಇದೀಗ ಅಮೆರಿಕದಲ್ಲೂ ಟಾಕ್ಸಿಕ್ ಸಿನಿಮಾಗೆ ಭಾರಿ ಬೇಡಿಕೆ ಶುರುವಾಗಿದ್ದು ಯುಎಸ್ ಡಿಸ್ಟ್ರಿಬ್ಯೂಷನ್ ಹಕ್ಕು ಪ್ರೈಮ್ ಮೀಡಿಯಾ ಪಾಲಾಗಿದೆ. ಮೂಲಗಳ ಪ್ರಕಾರ ದೊಡ್ಡ ಮೊತ್ತಕ್ಕೆ ಪ್ರೈಮ್ ಮೀಡಿಯಾ ಹಕ್ಕು ಸೇಲ್ ಆಗಿದ್ದು ಬರೋಬ್ಬರಿ 3,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗಲಿದೆ. ಕಿಚ್ಚ ಸುದೀಪ್ ಅಳಿಯ ಸಂಚಿ ನಟನೆಯ ಚೊಚ್ಚಲ ಸಿನಿಮಾ ಮ್ಯಾಂಗೋ ಪಾಚ್ ಇಷ್ಟೊತ್ತಿಗಾಗಲೇ ಬಿಡುಗಡೆ ಆಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಸಿನಿಮಾ ಬಿಡುಗಡೆ ತಡವಾಗಿತ್ತು. ಈ ನಡುವೆ ಸಿನಿಮಾದ ಫೈನಲ್ ಔಟ್ಪುಟ್ ನೋಡಿದ ಕಿಚ್ಚ ಸುದೀಪ್ ಒಂದಷ್ಟು ಬದಲಾವಣೆಗಳನ್ನ ತಿಳಿಸಿದ್ರು. ಜೊತೆಗೆ ಒಂದಷ್ಟು ಹೊಸ ಅಂಶಗಳನ್ನ ಸೇರಿಸುವಂತೆ ತಿಳಿಸಿದ್ರು. ಈ ಭಾಗದ ಚಿತ್ರೀಕರಣವನ್ನ ಖುದ್ದು ಸುದೀಪ್ ನಿರ್ದೇಶಿಸಿತು. ಇದೀಗ ಅಧಿಕೃತವಾಗಿ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಡಾಲಿ ಧನಂಜಯ್ ಸಿನಿಮಾದ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದು ಕಿಚ್ಚನ ಡೈರೆಕ್ಷನ್ ನಲ್ಲಿ ನಟಿಸಿದ್ದಾರೆ. ಶರಣ್ ಆರ್ಮುಗಂ ರವಿಶಂಕರ್ ನಟನೆಯ ದೀಕ್ಷಾ ಸಿನಿಮಾದ ಮೂಲಕ ಇಂಡಸ್ಟ್ರಿಗೆ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ ಹಿಬಾ ಪಟೇಲ್ ಮೊದಲ ಸಿನಿಮಾದಲ್ಲೇ ಕನ್ನಡಿಗರ ಮನಗೆದ್ದಿದ್ರು. ಈ ಸಿನಿಮಾದ ಬಳಿಕ 10 ವರ್ಷ ಯಾವುದೇ ಕನ್ನಡ ಸಿನಿಮಾದಲ್ಲಿ ನಟಿಸಿರಲಿಲ್ಲ. ಇದೀಗ ಹಿಬಾ ಪಟೇಲ್ ಕನ್ನಡಕ್ಕೆ ವಾಪಸ್ ಆಗಿದ್ದು ದೂತ್ ಬೇಡ ದಿಗಂತ್ಗೆ ನಾಯಕಿಯಾಗಿದ್ದಾರೆ. ನೆನೆಯಷ್ಟೇ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ರುದ್ರಕಾಲ ಸಿನಿಮಾದ ಮುಹೂರ್ತ ಅದ್ದೂರಿಯಾಗಿ ನೆರವೇರಿತು.